ನೀವು ವಿಡಿಯೋ ಡಿಲೀಟ್ ಮಾಡಲ್ವಾ ಸರ್? ಸತ್ರು ಮಾಡಲ್ಲ. ಏನಂದೆ? ತೀರ್ಬೋಕಿ ನನ್ನ ಮಗನ್ ತಗೊಂಬಂದು ಸತೀಶ್ ಅವ್ರು ಹೀಗೆ ಅಂತ. ನಾನು ಇರೋದೇ ಹಿಂಗೆ ಮೇಡಮ್. ನಾನು ತಪ್ಪು ಮಾಡಲ್ಲ. ನಾನು ತಪ್ಪು ಮಾಡಿದರೆ ಅದಕ್ಕೆ ಸಾರಿ ಕೇಳೋಕ್ಕೂ ರೆಡಿ. ನಾನು ತಪ್ಪೇ ಮಾಡಿಲ್ಲ ಅಂದರೆ ಅದನ್ನು ಎಷ್ಟವರೆಗೂ ಹೋಗೋಕ್ಕೂ ರೆಡಿ. ಅದು ಯಾವ ಲೆವೆಲ್ಗೆ ಹೋದ್ರೂ ಅದನ್ನು ವಾಪಸ್ ನಾನು ತಗೊಳ್ಳಲ್ಲ. ಅಂದ್ರೆ ನಿಮ್ ಮಾತಿನ ಅರ್ಥ ನನ್ನ ಕೈಲಿ ನಿಮ್ಮನ್ನೇನು ಮಾಡಕ್ಕಾಗಲ್ಲ ಅಂತನಾ? ಇವಾಗ ನೋಡಿ FIR ಮಾಡ್ತಿದ್ದಂಗೆ ಎಲ್ಲ ಕಾಂಪ್ರಮೈಸ್ ಅಂತ ವಿನಯ್ ಗೌಡ ಎಲ್ಲ ಮೆಸೇಜ್ ಮಾಡಿದ್ರು, ಕೂತ್ಕೊಂಡು ಸೆಟ್ಲ್ಮೆಂಟು ಹಂಗೆ ಹಿಂಗೆ ಅಂತ. ನನ್ನ ಕೆದಕ್ಬೇಕಾದ್ರೆ ಅವ್ರು ಯೋಚನೆ ಮಾಡಬೇಕಾಗಿತ್ತು. ಯಾಕಂದ್ರೆ ನಾನು ಅಷ್ಟು ಮಿತಿ ಮೀರೋವರೆಗೂ ನನಗೆ ಅವಮಾನ ಹೋದ್ರೋಗ್ಲಿ ಮೇಡಮ್. ಇನ್ನೊಂದು ಕ್ವಶನ್ ಕೇಳ್ತೀನಿ ನಿಮಗೆ. ನನಗೆ ಸೋಷಿಯಲ್ ಮೀಡಿಯಲ್ಲಿ ಎಷ್ಟು ಅಪಮಾನ ಮಾಡಿದ್ರು, ಹುಡುಗಿ ಡ್ರೆಸ್ ಎಲ್ಲ ಹಾಕಿ, ಅದ್ರ ಬಗ್ಗೆ ಯಾಕೆ ಧ್ವನಿ ಎತ್ತುತ್ತಾ ಇಲ್ಲ ನೀವು? ಅವಾಗ ಕುದುರೆ ಓಡಿ ಬಂದಿತ್ತ. ನನಗೆ ಬೇಜಾರಾಗಿರ್ಬೋದು, ನನಗೆ ಲಾಸ್ ಆಗಿರ್ಬೋದು, ಇದ್ರ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ? ನಾನು ವರ್ಲ್ಡ್ಗೆ ನಂಬರ್ 1 ಡಾಗ್ ಬ್ರೀಡರ್ ತಾನೆ. ಅದಕ್ಕೆ ಯಾಕೆ ಧ್ವನಿ ಎತ್ತಲಿಲ್ಲ ಯಾರು? ನನ್ನ ಬಗ್ಗೆ ಎಷ್ಟು ಕೀಳಾಗಿ ಮಾತಾಡಿದ್ರು. ಓಳು, ಕಳ್ಳ, ಮಳ್ಳ, ಸುಳ್ಳ ಅಂತ ಒಂದು 5,000 ಚಾನಲ್ ಬಂತು. ಅದ್ರ ಬಗ್ಗೆ ನೀವುಗಳ ಯಾಕೆ ಮಾತಾಡ್ತಾ ಇಲ್ಲ? ಹೇಳಿರೋದ್ರಲ್ಲಿ ಸುಮಾರು ಸುಳ್ಳುಗಳು ಇದೆಯಲ್ವಾ ಸರ್? ಎಲ್ಲಿ ಸುಳ್ಳಿಗಳಿದೆ? ಎಲ್ಲದಕ್ಕೂ ಪ್ರೂಫ್ ಸಮೇತ ಇಲ್ಲೇ ತೋರಿಸ್ತೀನಲ್ಲ ನಿಮ್ಗೆ. ಬೇಕು ಅಂದ್ರಲ್ಲ, ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬ್ರದರ್. ನಾನು ಸುಮ್ಮನೆ ಚರ್ಚೆ ಮಾಡಲ್ಲ ಮೇಡಮ್. ವರ್ಲ್ಡ್ ಅಲ್ಲಿ 125 ದೇಶದಲ್ಲಿ ಬಂದಿದ್ದೀನಿ. ತೋರಿಸ್ಲಾ ಇವಾಗ? NDTV ದಿನ 300 ಚಾನಲ್ ತೋರಿಸ್ತೀನಿ. NDTV ಬಂದಿರೋ ದಿನ 300 ಚಾನಲ್ ಅಲ್ಲಿ ತೋರಿಸ್ತೀನಿ. ಯಶ್ ಸರ್ ಒಂದು ಎಲಿಫೆಂಟ್ ಪ್ರಿಂಟ್ ಇರೋದು ಒಂದು ಶರ್ಟ್ ಹಾಕೊಂಡಿರ್ತಾರೆ. ಅಂದ್ರೆ ನನ್ನ ಪೋಸ್ಟ್ ಮೇಲೂ ನೀವು ಈ ತರ ದೌರ್ಜನ್ಯ ಮಾಡಿದ್ರೆ ಹೆಂಗ್ರೆ? ನೀವು ಏನ್ ಕಿತ್ತೋದ್ ನನ್ನ ಮಕ್ಕಳು? ನೀವು ಅರ್ಥ ಆಯ್ತಿಲ್ಲ ನಂಗೆ. ಅದಕ್ಕೆ ಯಾರೋ ಒಬ್ಬ ರೀಲ್ ಮಾಡ್ಬಿಟ್ಟು 699 ರುಪೀಸ್ ಅಂತ ಹಾಕಿರ್ತಾನೆ. ಈ ಶರ್ಟ್ ನಮ್ಮ ಅಂಗಡಿಲಿ 699ಗೆ ಸಿಗುತ್ತೆ ಅಂತ ಹಾಕಿರ್ತಾನೆ. ಯಶ್ ಸರ್ 699 ರುಪೀಸ್ ಹಾಕ್ತಾರಾ? ಹಾಕ್ತಾರೆ. ಯಾಕೆ ಹಾಕಲ್ಲ? ಹಾಕ್ಬೋದಲ್ವಾ? ಯಾಕೆ ಹಾಕ್ಬಾರ್ದ? ಎಸ್ ಸರ್ 699 ರುಪೀಸ್ ನೋಡಿ, 699 ರುಪೀಸ್ ಹಾಕ್ಬೋದು. ಇನ್ನೊಂದ್ಸತಿ ಪದ ಇದ್ರೆ ಎಲ್ಲ ಬಿಚ್ಚಿ ಹೇಳ್ಬೇಕು ಆಗ್ತದೆ. ನಾನು ಸುಮ್ ಕೂರೋ ಮಗ ಅಲ್ಲ. 69,000 ರೂಪಾಯಿದು ಹಾಕ್ಬೋದು. ಓಕೆನಾ? 6 ಲಕ್ಷ ರೂಪಾಯಿದು ಹಾಕ್ಬೋದು ಅವರು. ಓಕೆನಾ? ಏನ್ ಪ್ರಾಬ್ಲಮ್ ಇಲ್ಲ. ಆಯ್ತು, ನೀವ್ ಹೇಳೋದೇ ಕರೆಕ್ಟ್ ಮೇಡಮ್. 30 ರೂಪಾಯಿ ಮೇಡಮ್. ಇದು ಫುಟ್ಪಾತ್ ಅಲ್ಲಿ ತಗೊಂಡಿರೋದು ಸರ್. ಹಂಗಂತ ನನಗೆ ಅಲ್ಲಲ್ಲ, ಇದು 30 ರೂಪಾಯಿ ನೀವು ನಾನು ಏನ್ ಸುಳ್ಳು ಹೇಳಿದೀನಿ ಮೇಡಮ್? ಇಷ್ಟ ಜಾತ್ರೆಯಲ್ಲಿ ತಗೊಂಡಿರೋದು ಸರ್. ನೀವ್ ಏನ್ ಹೇಳಿದ್ರಿ? ನಾನು ಇಲ್ಲಿವರೆಗೂ ಏನು ಸುಳ್ಳು ಹೇಳಿಲ್ಲ ಅಂತ ಹೇಳಿದ್ರಿ. ಇವತ್ತಿನ ದಿವಸಲ್ಲೂ ನಿನ್ನಂತವ್ರು ಇದ್ದಿರಲ್ಲಯ್ಯ. ಅದಕ್ಕೆ ಕಡೆಯ ನಮ್ಮ ದೇಶದಲ್ಲಿ ಬೆಳೆ ಚೆನ್ನಾಗಿ ಆಗ್ತಾ ಇರೋದು. ಸರ್ ನೀವು ಶರ್ಟ್ ಬೆಲೆ ಇಲ್ಲ. ಬಿಗ್ ಬಾಸ್ ವೇದಿಕೆಯಲ್ಲಿ ಹೇಳಿರೋದು 2,80,000 ರೂಪಾಯಿ. ಅದು ನಿಜ, ಅದೊಂದೇ. ಆದ್ರೆ ಅದನ್ನೇ ರೀಲ್ ಫೇಮಸ್ ಆಯ್ತು ಅಂತ ಬರೋರೆಲ್ಲ ಅದೇ ಕ್ವಶನ್ ಕೇಳೋರು. ಅರ್ಥ ಆಯ್ತಾ? ಅದ್ರಲ್ಲಿ ವರ್ಸಾಚೆ ಡೆಲ್ಲಿಯಿಂದ ತರಿಸಿದಿಲ್ಲ, ಅದೆಲ್ಲ 1,80,000. ಅದೆಲ್ಲ ನಿಜ. ಸ್ಪಂದನ ಕೊಟ್ಟಿದ್ದು 80,000, ಅದೆಲ್ಲ ನಿಜ. ಬಾಯಿದೆ ಅಂತ ಏನ್ ಬೇಕಾದೇನ್ ಬಿಡವಾ? ಸತ್ಯ ಹೇಳ್ರಿ, ಜನಗಳು ಗೊತ್ತಾಗ್ಲಿ. ಸತ್ಯನ ಹೇಳಿ, ಕಲೀಲಿ ಸತ್ಯ ಹೇಳಿ. ಅರ್ಥ